ಹಾಯ್ ಫ್ರೆಂಡ್ಸ್, ನೀವೇನಾದರೂ ಈ ಥರ ಕುರಿಮರಿಗಳು ನೋಡಿದ್ದೀರಾ? ಮನೆ ಮೇಲೆ ಹತ್ತಿ ಓಡಾಡೋ ಅಂತಹ ಕುರಿಮರಿಗಳು ನೋಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಈ ಥರ ಕುರಿಮರಿಗಳಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಓಕೆ, ಬನ್ನಿ ಚಾನಲ್ ಒಳಗಡೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ರಶ್ಮಿಗಳು ನೋಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ. ಬೆಳಗ್ಗೆನೇ ವಿಲೇಜ್ ಲೈಫ್, ಮನೆ ಮುಂದೆ ಇರೋವಂಥ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರಬೇಕಂದ್ರೆ ಫಸ್ಟು ಕಸ ತಳ್ಳಬೇಕು ಮತ್ತು ಅದು ತಕ್ಕಾದಂಗೆ ನೀರು ಹಾಕಬೇಕು. ಏಕೆಂದರೆ ಒಮ್ಮೆ ನೆಗೆಟಿವ್ ಎನರ್ಜಿ ಬಂದಿದೆಯಂದರೆ ಅದು ಹೋಗ್ಬೇಕಂದ್ರೆ ಪಾಸಿಟಿವ್ ಎನರ್ಜಿ ಬರಬೇಕಂದ್ರೆ ನೀರು ಹಾಕಲೇಬೇಕು. ಪ್ರತಿದಿನ ನೀರು ಹಾಕಿ. ಇನ್ನೊಂದು, ಇದು ಆರೋಗ್ಯಕರವಾದಂತಹ ಒಳ್ಳೆಯ ದೃಶ್ಯ ಸಹ ಹೌದು. ಈ ಬೇಸಿಗೆಗಾಲದಲ್ಲಿ ತುಂಬ ಧೂಳು ಎಲ್ಲ ಇರುತ್ತಲ್ವ, ಸೊ ಅದನ್ನು ನಿಯಂತ್ರಣ ಮಾಡಬೇಕಂದ್ರೆ ಈ ರೀತಿ ಮಾಡಬೇಕು. ಮತ್ತು ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಇದು ಲಕ್ಷ್ಮೀ ದೇವಿಗೆ ಸಂಕೇತವಾಗಿರುತ್ತೆ. ಇದರಿಂದ ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ನಮ್ಮ ಹಿಂದಿನವರು ಹೇಳ್ತಾಯಿದ್ರು. ಮೊದಲು ಅಂದರೆ ಮನೆ ಮುಂದೆ ಸಗಣಿ ಹಾಕಿ ಸಾರಿಸ್ತಾಯಿದ್ರು. ಈಗ ಇಲ್ಲ, ಬರೀ ನೀರು ಮಾತ್ರ ಹಾಕ್ತಾರೆ. ಏಕೆಂದರೆ ಈಗ ಸಿಮೆಂಟು ಕಲ್ಲಾಗಿರೋದ್ರಿಂದ. ಓಕೆ, ಬೆಳಗ್ಗೆನೇ ಇರುವೆಗಳ ಕೈಯಲ್ಲಿ ಕಚ್ಚಿಸ್ಕೊಂಡಿದ್ದಾಯಿತು. ಫ್ರೆಂಡ್ಸ್, ನನಗೊಂದು ಅರ್ಥ ಆಗ್ತಿಲ್ಲ. ನಿಮಗೇನಾದರೂ ಅರ್ಥ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ಗುಬ್ಬಚ್ಚಿ ತುಂಬ ಸಮಯದಿಂದ ಇನ್ನೊಂದು ಗುಬ್ಬಚ್ಚಿಗಾಗಿ ಹುಡುಕ್ತಾ ಇದೆ. ಇದು ಯಾವ ರೀತಿ ಪರಿಸರ ನಿರ್ಮಾಣ ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಚೆನ್ನಾಗಿ ನೇಚರ್ ಇದನ್ನು ಡಿಸೈನ್ ಮಾಡಿದೆ ಅಲ್ವಾ. ಅದರ ಜೊತೆಯಲ್ಲಿರೋಂಥ ಜೋಡಿ ಪಕ್ಷಿಗಾಗಿ ತುಂಬ ಹೊತ್ತಿಂದನೂ ಅದು ಹುಡುಕಾಡ್ತಾನೇ ಇದೆ. ಸೊ ಇದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇದೊಂಥರ ಅದ್ಭುತ ದೃಶ್ಯ, ಏಕೆಂದರೆ ಯಾವಾಗಲೂ ನೋಡೋಕ್ಕೆ ಸಿಗೋದಿಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ. ಈ ದಿನ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಇನ್ನೊಂದು, ಎಷ್ಟೇ ಟಿಫನ್ ಮಾಡಿದ್ರೂ ನಮ್ಮ ಕಡೆ ಮುದ್ದೆ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಅದಕ್ಕಾಗಿ ನಾನು ಈ ದಿನ ಬಸ್ಸಾರು ಮಾಡ್ತಾಯಿದ್ದೀನಿ, ಸೊಪ್ಪು ಬೇಳೆ ಹಾಕಿ. ಪ್ಲೀಸ್ ನಿಮ್ಮ ಮನೇಲಿ ಏನು ಸಾಂಬಾರು ಮಾಡಿದ್ರು ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನನಗೂ ತುಂಬ ಇಷ್ಟ ಒಂದು ರೀತಿ ಮನೆಯಲ್ಲಿ ಕಿಚನ್ನ ರೆಡಿ ಮಾಡ್ಕೊಳ್ಬೇಕು ಅಂತ. ಬಟ್ ಕೆಲವೊಂದು ಕಾರಣಗಳಿಂದ ನಾನು ಸ್ವಂತ ಡಿಸೈನ್ ಮಾಡ್ಕೊಳಕ್ಕಾಗ್ತಿಲ್ಲ. ನಾನು ಈ ಕಿಚನ್ ಸ್ವಲ್ಪ ಮಾಡ್ರನ್ನಾಗಿ ಮಾಡಿಸ್ಬೇಕಂತಿದ್ದೀನಿ. ಅದಕ್ಕಾಗಿಯೇ ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ ಕಿಚನ್ ಸ್ವಲ್ಪ ಚೇಂಜ್ ಮಾಡಬೇಕು ಲುಕ್ ಅಂದ್ಕೊಂಡಿದ್ದೆ. ಸೊ ಕಿಚನ್ ನನ್ನದೇ ಆದ ಲುಕ್ಕಲ್ಲಿ ಚೇಂಜ್ ಮಾಡಬೇಕು ಅಂದ್ಕೊಂಡೆ. ಬಟ್ ಇದನ್ನು ಸ್ವಲ್ಪ ಲುಕ್ ಚೇಂಜೇ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಸುಮ್ಮನೆ ಇದ್ದೀನಿ. ಮತ್ತು ನಿಮಗೆ ಚೇಂಜ್ ಮಾಡಿದ್ಮೇಲೆ ನಾನು ನಿಮಗೆ ಮತ್ತೆ ಇವತ್ತು ಅಷ್ಟೇ ಒಂದು ಅಡುಗೆ ಏನಾದರೂ ಮಾಡಬೇಕಂದ್ರೆ, ಅಂದರೆ ಕಿಚನ್ ಒಳಗಡೆ ಬರಬೇಕಂದ್ರೆ ಆ ನೇಚರು ಚೆನ್ನಾಗಿದ್ರೇ ಅಲ್ಲಿ ಏನಾದರೂ ಮಾಡೋದಕ್ಕಾಗೋದು. ನನಗೆ ಒಂದು ಸ್ವಲ್ಪ ಅನ್ಕಂಫರ್ಟ್ ಅನ್ನಿಸ್ತಾ ಇರುತ್ತೆ. ಏಕೆಂದರೆ ಗ್ಯಾಸ್ ಇಟ್ಟಿರೋ ಸ್ಥಳ ಇದೆ ಅಲ್ವಾ, ಪ್ಲೇಸು ಅದು ಸ್ವಲ್ಪ ಕೆಳಗಡೆ ಇದೆ. ಪಕ್ಕದಲ್ಲಿ ಶಿಂಕ್ ಅಂತಾರಲ್ವ, ಆದರೆ ಇದನ್ನು ಬಚ್ಚಲು ಅನ್ಬೋದು, ಯಾಕಂದರೆ ಇದು ಕೈಯಿಂದ ಕಟ್ಟಿರೋದು. ಅದಕ್ಕಾಗಿ ಅನ್ನಿಸ್ತಾ ಇರುತ್ತೆ. ಬಟ್ ಯಾವ್ಯಾವ ಟೈಮಿಗೆ ಏನೇನು ಆಗಬೇಕು ಅದೇ ಆಗುತ್ತೆ ಅಂತ ಹೇಳ್ತೀನಿ ನಾನು. ನಮ್ಮ ಹತ್ರ ಎಷ್ಟೇ ಇರಲಿ ಏನೇ ಇರಲಿ, ಯಾವ ಟೈಮಿಗೆ ಏನೇನಾಗುತ್ತೋ ಆ ಟೈಮ್ಗೆ ಅದಾಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನಾನು ಆಲ್ರೆಡಿ ಪಲ್ಯ ಮಾಡಿಬಿಟ್ಟೆ. ಏಕೆಂದರೆ ಈ ದಿನ ಬಸ್ಸಾರಾಗಿರೋದ್ರಿಂದ ಎಕ್ಸ್ಟ್ರಾ ಪಲ್ಯ ಅವಶ್ಯಕತೆ ಇಲ್ಲ. ಈಗ ಮುದ್ದೆ ಮಾಡಿಬಿಟ್ಟು ಬಸ್ಸಾರು ಆಲ್ರೆಡಿ ಆಯಿತು. ಇನ್ನೊಂದು, ಈಗಂತೂ ಕಂಪಲ್ಸರಿ ಮಜ್ಜಿಗೆ ಅವಶ್ಯಕತೆ ತುಂಬ ಇರುತ್ತೆ. ಏಕೆಂದರೆ ಮಜ್ಜಿಗೆ ಇಲ್ಲಾಂದರೆ ಊಟ ಸಹ ತಿನ್ನೋದಕ್ಕಾಗಲ್ಲ. ಸೊ ನಾನು ಮಾಡಿರೋ ಸಿಂಪಲ್ಲಾಗಿ ನೋಡಿ ಬಸ್ಸಾರು ಮತ್ತು ಮುದ್ದೆ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಮನೆಯಲ್ಲಿ ಇಬ್ಬರು ಕುತ್ಕೊಂಡು ತಿಂತಾಯಿದ್ದೀರಿ. ಸೊ ಫ್ರೆಂಡ್ಸ್ ನೋಡಿ, ಈಗ ನಾನು ನಿಮಗೆ ಅವರೆಕಾಳು, ಹುರುಳಿಕಾಳು ಇದ್ರ ಬಗ್ಗೆ ಹೇಳ್ತಾ ಇರ್ತೀನಲ್ಲ. ಈ ದಿನ ಫಸ್ಟ್ ಹುರುಳಿಕಾಳು ಹೇಳ್ತಾಯಿದ್ದೀನಿ ನೋಡಿ. ಈಗ ಹೇಗೂ ಮನೆಯಲ್ಲಿ ಮೊಳಕೆ ಹಾಕೋದಕ್ಕೆ ಕಾಳಿಲ್ಲ. ಅದೇ ರೀತಿ ಈಗ ಮಧ್ಯಾಹ್ನ ಹೊತ್ತಲೆಲ್ಲನೂ ಸ್ವಲ್ಪ ಟೈಮ್ ಇರುತ್ತಲ್ವ, ಅದಕ್ಕಾಗಿ ಈಗಲೇ ಇದನ್ನು ರೆಡಿ ಮಾಡ್ಕೊಂಬಿಟ್ರೆ ನನಗೆ ಮತ್ತೆ ಇದನ್ನು ಹಾಯೋ ಕೆಲಸ ಇರಲ್ಲ. ಕಲ್ಲೆಲ್ಲ ಹಾದ್ಬಿಟ್ಟು ಮತ್ತೆ ನಾನು ಮೊಳಕೆ ಹಾಕೋಕ್ಕೆ ಕಷ್ಟ ಇರಲ್ಲ ಅಂದ್ಬಿಟ್ಟು ಎಲ್ಲ ನಾನು ಈಗಲೇ ಮಾಡ್ಕೊಳ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಯಾವ ರೀತಿ ಇರುತ್ತೆ ಮಾಡೋದು ಕುಟ್ಟೋದು ಎಲ್ಲ ನಿಮಗೆ ಗೊತ್ತಿರುತ್ತೋ ಗೊತ್ತಿರೋಲ್ಲ ಗೊತ್ತಿಲ್ಲ. ವಿಲೇಜಲ್ಲಿ ಇದನ್ನು ಮಾಡ್ತಾ ಇರ್ತಾರೆ. ನನಗೂ ಅಷ್ಟಾಗಿ ಬರಲ್ಲ. ಬಟ್ ಏನಾದರೂ ಟ್ರೈ ಮಾಡು ಅಂದರೆ ಟ್ರೈ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಮೊಳಕೆ ಹಾಕಿದ್ದೆ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ನಿಮಗೆ ನೋಡಿಸ್ಬೇಕಂದ್ಬಿಟ್ಟೆ ಇಟ್ಟಿದ್ದೆ. ಬಟ್ ಸಾಂಬಾರ್ಗೆ ಹಾಕೋಣ ಅಂದ್ಕೊಂಡೆ, ಇವತ್ತು ಹಾಕಲಿಲ್ಲ.
ಬರೀ ಸೊಪ್ಪಿನ ಜೊತೆ ಬೇಳೆ ಹಾಕಿ ಮಾಡಿಬಿಟ್ಟಿದ್ದೆ, ಮತ್ತೆ ಮೊಳಕೆ ಬಂದಿದ್ದು ನೋಡಿದ್ದೆ. ಸೊ ಹೋಗಲಿ ಬಿಡಿ, ನಾಳೆ ಒಂದಿನ ಬೇರೆ ಸಾಂಬಾರು ಮಾಡಿದ್ರೆ ಆಗುತ್ತೆ. ಮತ್ತು ಇದನ್ನು ಹಸಿದೇ ತಿಂದರೆ ತುಂಬ ಪ್ರೋಟೀನ್ ಇರುತ್ತಲ್ವ, ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಾನಂತೂ ತುಂಬ ತಿಂತೀನಿ, ನನಗಂತೂ ಮೊಳಕೆ ಕಾಳು ಅಂದ್ರೇ ಇಷ್ಟ. ಇನ್ನೊಂದು ಇದರ ಪಲ್ಯ ಅಂದರೆ ತುಂಬಾ ಇಷ್ಟ. ಸೊ ಈಗ ನಾವು ಇಷ್ಟು ವರ್ಷ ಅಂದರೆ 1 ವರ್ಷದ ಹಿಂದೆ ಶೇಖರಣೆ ಮಾಡಿಟ್ಟಿದ್ದಂತಹ ಅವರೆಕಾಳನ್ನು ಬೆಚ್ಚಗೆ ಇಡೋದಕ್ಕೆ ಹೋಗೋಣ. ಸೊ ಅದನ್ನು ಡಬ್ಬಿಯಲ್ಲಿ ಹಾಕಿಟ್ಟಿದ್ರಲ್ವ, ಅದು 1 ವರ್ಷದ ಹಿಂದೆ ಇಟ್ಟಿದ್ದು. ಸೊ ಈಗ ಆಲ್ರೆಡಿ ಬೇರೆ ಕಾಳನ್ನ ಸ್ಟೋರ್ ಮಾಡಿರಬೇಕಲ್ವ, ಅದಕ್ಕಾಗಿ ಇದನ್ನು ಬೆಚ್ಚಗೆ ಇಟ್ಕೊಂಬಿಡೋಣ. ಮತ್ತು ಅವರೆಕಾಳು ಮಾಡ್ಕೊಂಬಿಟ್ರೆ ನಮಗೆ ತುಂಬ ಈಸಿ ಪ್ರೋಸೆಸ್ ಆಗುತ್ತೆ, ಮತ್ತೆ ಮಾಡೋ ಅವಶ್ಯಕತೆ ಇರಲ್ಲ ಅಂದ್ಬಿಟ್ಟು ಬೆಚ್ಚಗೆ ಇಡ್ತಾ ಇರೋದು. ಇದನ್ನು ಬೆಚ್ಚಗೆ ಇಡೋದು ಅಂತೀವಿ ನಾವು. ಇದು ನಿಮ್ಮ ಕಡೆ ಏನಂತಾರೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅವರೆಕಾಳು ಬೆಚ್ಚಗೆ ಇಡೋದು ಅಂತೀರಿ. ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ, ಬಟ್ ನಮ್ಮ ಕಡೆ ಆ ಥರ ಕರೀತಾರೆ. ಸೊ ನೋಡಿ, ಇದರಲ್ಲಿ 2 ಇದೆಯಲ್ವ, ಒಂದು ಹಸಿದು, ಒಂದು ಬೆಚ್ಚಗೆ ಇಟ್ಟಿರೋದು. ನೋಡಿ, ಇದನ್ನು ಬಂದು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾರಾಕ್ತಾರೆ, ಆಗ ಚೆನ್ನಾಗಿ ಉಜ್ಜಿದಾಗ ಚೆನ್ನಾಗಿ ಬರುತ್ತೆ ಅಂತ. ಇನ್ನೊಂದು ಫಸ್ಟಲ್ಲಿ ಅವರೆಕಾಳು ಉರಿತಾ ಇದ್ದಾಗ ಬೂದಿ ಹಾಕಿ ಹುರಿದ್ರೆ ಚೆನ್ನಾಗಿ ಬಿಡುತ್ತೆ ಅಂತಾರೆ ಹೊಟ್ಟುಗಳು. ಇದು ರಾಗಿ ಹುರಿತಾ ಇರೋದು, ರಾಗಿ ಪಾನೀಯಗೋಸ್ಕರ. ಸೊ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಗೊತ್ತಾ. ಇದನ್ನು ಮಾಡೋ ಪ್ರೋಸೆಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. ಒಂದ್ಸಲ ಹೋಗಿ ಚೆಕ್ ಮಾಡಿ, ನೀವು ಅಷ್ಟೇ ಮನೆಯಲ್ಲಿ ತಯಾರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನು ಮಜ್ಜಿಗೆಯಲ್ಲಿ ಹಾಕಿದ್ರೆ ಸಾಕು, ಮತ್ತು ಬಿಸಿಲಿಗೆ ಒಣಗಾಕಿ ಹುರ್ಕೊಂಡ್ರೆ ಈ ರೀತಿ ಬರುತ್ತೆ. ಮತ್ತು ಮಿಕ್ಸಿ ಅಥವಾ ಮಿಷನ್ಗೆ ಕಳಿಸಿದಂತಹ ಪೌಡರನ್ನು ನೀರು ಅಥವಾ ಸಕ್ಕರೆ ಅಥವಾ ಬೆಲ್ಲದಲ್ಲಿ ಹಾಕಿದ್ರೆ ಮುಗೀತು, ಜ್ಯೂಸ್ ಮಾಡ್ದಂಗೆ ಮಾಡೋದು. ಓಕೆ, ಬನ್ನಿ ಈ ದಿನ ನಮ್ಮ ಕುರಿಮರಿಗಳ ಜೊತೆ ನನ್ನ ಪಯಣ ನೋಡಿ ಹೇಗಿದೆ. ಆ ಚಿಕ್ಕ ಮರಿ ಕುಡಿಬೇಕು ಅಂತ ಹಠ ಮಾಡ್ತಿದೆ, ಬಟ್ ಇದು ದೊಡ್ಡದೇ ಆಲ್ರೆಡಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಏನು ಮಾಡೋದು, ಆ ಚಿಕ್ಕ ಮರಿಗೆ ಇನ್ನೂ ಕೊಟ್ಟೇ ಇಲ್ಲ ನೋಡಿ. ಕುಡಿಯೋದಕ್ಕೆ ಹೋಗ್ತಾ ಇದೆ, ಅದು ಮಾತ್ರ ಕಿತ್ಕೊಳ್ತಾ ಇದೆ. ಆ ಬಿಳಿ ಮರಿ ಇದೆಯಲ್ವ, ಅದ್ರ ಹೆಸರು ನಿಹಾ ಅಂದ್ಬಿಟ್ಟು. ಸೊ ತುಂಬ ಸೈಲೆಂಟ್ ಕಿಲ್ಲರು, ತುಂಬ ಸೈಲೆಂಟ್ ಕಿಲ್ಲರ್ ಅಂದರೆ ತುಂಬ ಸೈಲೆಂಟ್ ಕಿಲ್ಲರು. ಅವಳು ಎಷ್ಟೊಂದು ಸೈಲೆಂಟಾಗಿ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಾಳೆ ಗೊತ್ತಾ. ಮತ್ತು ಈ ದೊಡ್ಡದಿದೆಯಲ್ವ ಇನ್ನೊಂದು, ಅದು ಆ ಥರ ಇಲ್ಲ. ಮನು ನೋಡಿ, ಈಗ ಕುಡಿಸ್ತಾ ಇದ್ದೀನಲ್ವ, ಇದು ತುಂಬ ಅಮಾಯಕದು. ಯಾಕೋ ಈ ಥರ ಇದೆ ಗೊತ್ತಿಲ್ಲ. ನಾನಂದ್ರೆ ಪ್ರಾಣ, ನನ್ನ ಮೇಲೆ ಮಲ್ಕೊಳ್ಳೇಬೇಕು. ಇಷ್ಟೊಂದು ದೊಡ್ಡ ಕುರಿಮರಿ ಆಗಿದೆ, ಮೇಲೆ ಮಲ್ಕೊಳ್ಳೇಬೇಕು. ಇಲ್ಲಾಂದರೆ ನನಗೇನು ಕೆಲಸ ಕೊಡುತ್ತೆ ಅಂದರೆ ತುಂಬ ಕೆಲಸ ಕೊಡುತ್ತೆ. ನೋಡಿ ಎಷ್ಟೊಂದು ಕೆಲಸ ಕೊಡ್ತಾ ಇದೆಯೋ. ಆ ಚಿಕ್ಕ ಮರಿ ಇದೆಯಲ್ವ, ಅದು ಮಾತ್ರ 1 ಗಂಟೆ ಆಗೋಷ್ಟರೊಳಗಡೆ ಅಮ್ಮ ಅಂತ ಬಂದ್ಬಿಟ್ಟಿರುತ್ತೆ. ಸೊ ಆ ಪದ ಕೇಳೋಷ್ಟರೊಳಗಡೆ ಅದಕ್ಕೆ ಹಾಲು ಹಾಕಬೇಕು ಅನಿಸುತ್ತೆ. ಸೊ ತುಂಬ ಕ್ಯೂಟ್ ಅದು. ಈ ನೋಡಿ ಎಷ್ಟೊಂದು ಚೆನ್ನಾಗಿ ಮಲ್ಕೊಂಡಿದೆ ಅನ್ನೋದು ಮನು ಅಂತ. ಅದು ದೊಡ್ಡ ಕುರಿಮರಿ, ಅದು ಗಂಡದು. ಇದರಲ್ಲಿ ಹೆಣ್ಣುದು ಒಂದೇ ಇರೋದು. ಚಿಕ್ಕ ಕುರಿಮರಿ ಇದೆಯಲ್ವ, ಅದು ನಿಹಾ. ಚಿಕ್ಕ ಕುರಿಮರಿ ಇದೆಯಲ್ವ ತನು. ಈ ಹೆಣ್ಮರಿ ಇದೆಯಲ್ವ, ಅದು ನಿಹಾ. ಸೊ ಯಾವ ರೀತಿ ಇದ್ದಾವೆ ಹೆಸರುಗಳು ಹೇಳಿ. ಪ್ರತಿಯೊಂದು ಹೆಸರಲ್ಲೂ ನಮ್ಮ ಮನೆಯವರ ಹೆಸರೇ ಇದೆ. ಅದನ್ನು ಸೇರಿಸ್ಕೊಂಡೇ ನಾನು ಅವುಗಳಿಗೆ ಹೆಸರಿಟ್ಟಿರೋದು. ಅದು ಯಾವ ರೀತಿ ಇದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟೊಂದು ಕೆಲಸ ಕೊಡುತ್ತೆ. ಈ ಥರ ಮರಿಗಳು ನೀವೆಲ್ಲಾದರೂ ನೋಡಿದ್ದೀರಾ? ನನಗೇನೆಂದರೆ ಒಂದೇ ಒಂದು ನೋವು, ಇವುಗಳನ್ನ ಮಾರ್ತಿರಲ್ವ, ಆಗ ಅವುಗಳನ್ನ ಬಿಟ್ಟಿರಬೇಕಂದ್ರೆ ನಂಗೆ ತುಂಬ ಕಷ್ಟ. ಅದಕ್ಕಾಗಿಯೇ ಹೆಚ್ಚಾಗಿ ನಾನು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದಕ್ಕೆ ಹೋಗಲ್ಲ. ಏನೋ ಗೊತ್ತಿಲ್ಲ, ಈ ಬಾರಿ ತುಂಬ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ದಾವೆ. ಮತ್ತು ಇವುಗಳನ್ನ ಹೆಂಗಪ್ಪ ಬಿಡೋದು ಅನ್ನಿಸ್ತಾ ಇದೆ. ಹೆಣ್ಮರಿ ಆಗಿದ್ದಿದ್ರೆ ನಂಗೆ ಅಷ್ಟೊಂದು ಕಷ್ಟ ಇರ್ತಾ ಇರಲಿಲ್ಲ. ಏಕೆಂದರೆ ಹೆಣ್ಮರಿ ಆದರೆ ಒಂದು ತುಂಬ ದಿನ ಇರುತ್ತೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಬಟ್ ಗಂಡು ಮರಿಗಳಲ್ವ, ಅದಕ್ಕೆ ನಂಗೆ ಒಂದು ಸ್ವಲ್ಪ ನೋವಾಗ್ತಾನೇ ಇರುತ್ತೆ ಯಾವಾಗ್ಲೂ. ಏನಾಗುತ್ತೋ ಗೊತ್ತಿಲ್ಲ, ದೇವರಿದ್ದಾನೆ ಅಂತ ನಾನು ಮುಂದೆ ಹೋಗ್ತಾ ಇರ್ತೀನಿ. ಸೊ ನೋಡಿ, ನಾನು ಹೊಡೆದ್ಬಿಟ್ಟೆ ಅದನ್ನು. ಏಕೆಂದರೆ ಯಾವ ಮರಿಗೂ ಹಾಲು ಕುಡಿಯೋದಕ್ಕೆ ಬಿಡಲ್ಲ, ಅದೇ ಕುಡಿಬೇಕು ಅನಿಸುತ್ತೆ. ನೋಡಿ ಈಗ ಏನು ಕೆಲಸ ಕೊಡುತ್ತೆ ಅಂತ. ಇದು ನನಗೆ ಕೊಡಿಸಿಲ್ಲ ಅಂದ್ಬಿಟ್ಟು ಒಂದು ಜಗಳ. ಆಲ್ರೆಡಿ ಜಡೆ ಕಿತ್ತಾಕ್ತು. ನನ್ನ ಜಡೆ ಬೆಳಗ್ಗೆಯಿಂದ ಹಾಕಿ 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 ನಂಗೆ ಸಾಕಾಗೋಗಿದೆ. ಇದು ನೋಡಿ, ಇದು ಆಲ್ರೆಡಿ ಕುಡಿತಾ ಇದೆಯಲ್ವಾ, ಅದನ್ನು ಬಿಟ್ಬಿಟ್ಟು ಈಗ ಬುಡ್ಡಿಯಲ್ಲಿ ಕುಡಿಯೋಕ್ಕೆ ಬಂದಿದೆ. ಏನು ಮರಿಗಳೋ ಏನು ಕರುನೋ ಗೊತ್ತಿಲ್ಲ. ಈಗ ಅವರೆಕಾಳು ಬೆಚ್ಚಗೆ ಮಾಡಿದ್ರಲ್ವ, ಅದೊಂದು ಸ್ವಲ್ಪ ಹಾರಿದ ಮೇಲೆ ಉಜ್ತಾ ಇದ್ದೀರಿ. ಸೊ ನನಗಿಂತ
ಅಮ್ಮನೇ ಬೆಸ್ಟ್, ಚೆನ್ನಾಗಿ ಉಜ್ತಾ ಇದ್ದಾರೆ. ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ಉಜ್ಕೊಳ್ಳೋಷ್ಟು ಎಕ್ಸ್ಪೀರಿಯೆನ್ಸ್ ಇದೆ. ಒಂದೊಂದು ಹಾಯ್ಕೊಳ್ತೀನಿ, ಆಗ ಸರಿ ಹೋಗುತ್ತೆ. ಬಟ್ ನಮ್ಮಮ್ಮ ಚೆನ್ನಾಗಿ ಉಜ್ತಾರೆ. ಈ ಕಲ್ಲು ಉಜ್ಜೋದಕ್ಕೆ ಮೊದಲು ಇತ್ತು, ಯಾರ ಮನೆಗಳಲ್ಲಿ ಇದೆಯೋ ಗೊತ್ತಿಲ್ಲ. ಏಕೆಂದರೆ ಯಾವಾಗಲೂ ಅವಿಭಕ್ತ ಕುಟುಂಬ ಆಗಿರೋಲ್ಲಲ್ವ. ಸೊ ಅದಕ್ಕಾಗಿ ಎಲ್ಲ ಸಣ್ಣ ಸಣ್ಣ ಕುಟುಂಬಗಳಾಗಿರೋದ್ರಿಂದ ಈಗ ಸೊ ಯಾರ ಮನೆಗಳಲ್ಲಿ ಇದೆಯೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಮಗೆ ಇದೊಂದು ರೂಢಿ ಆಗೋಗಿದೆ ಕೆಳಗಡೆ ಉಜ್ಜೋದು, ಅದಕ್ಕೆ ನಾವು ಕೆಳಗಡೆ ಉಜ್ತೀರಿ. ಮತ್ತು ಈ ಕರಿ ಕಾಳಿರುತ್ತಲ್ವ, ಅದನ್ನು ಹಾಯ್ತಾರೆ ಕೆಲವರು. ನಾನು ಹಾಯ್ತೀನಿ ಟೈಮ್ ಇದ್ದರೆ ಮಾತ್ರ, ಇಲ್ಲಾಂದರೆ ಅದೇ ಥರ ನಾನು ಸಾಂಬಾರು ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಅನಿಸಲ್ಲ. ನನಗೆ ಚೆನ್ನಾಗಿರುತ್ತೆ ಸಾಂಬಾರು ತಿನ್ನೋಕೆ ಅಂತ ಸಹ ಅನಿಸುತ್ತೆ. ನಮ್ಮ ಅಜ್ಜಿ ಕಾಲದಲ್ಲಿ ಅದನ್ನು ಅದೇ ಥರ ಮಾಡ್ತಿದ್ರಂತೆ. ಅಂದರೆ ಒಂದು ಸ್ವಲ್ಪ ಬೇಳೆ ನುಣ್ಣಗಾದ್ರೂ ಪರವಾಗಿಲ್ಲ, ಅದನ್ನು ತಿನ್ಬೋದು ಅಂತ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಅದೇ ಥರ ಮಾಡ್ತಾಯಿದ್ರಂತೆ. ನೋಡಿ, ಈ ಕುರಿ ಮರಿಗಳು ಬಿಟ್ಟನ್ನ ಏನು ಮಾಡಲಿ, ಕೆಳಗಡೆ ಬಂದು ಈ ಕೆಲಸ ಕೊಡ್ತಾಯಿದ್ದಾವೆ. ಪ್ಲೀಸ್ ನೀವೇ ಹೇಳಿ, ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವೇ ಕೆಲಸ ಕೊಡುತ್ತೆ. ನೋಡಿ, ಇಷ್ಟೇ ನನ್ನ ಮನೆಗೆ ಮಾಡ್ಕೊಂಡಿದ್ದು. ಇನ್ನೊಂದು ಹೋಟೆಲ್ ಇರುತ್ತಲ್ವ, ಅದನ್ನು ನಾನು ಶೇಖರಣೆ ಮಾಡಿಟ್ಟಿರ್ತೀನಿ. ಅಂದರೆ ಬೇಳೆಕಾಳು ಅದು ಶೇಖರಣೆ ಮಾಡಿಟ್ಟಿರ್ತೀನಿ, ಅದರೊಳಗಡೆ ಇರುತ್ತೆ. ಬೇಕಾದಷ್ಟು ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಯಾವತ್ತೂ ಅಷ್ಟೇ ಡಿವೈಡ್ ಮಾಡೋಕ್ಕೆ ಹೋಗ್ಬೇಡಿ, ಬೇಕಾದಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಒಟ್ಟಿನ ಜೊತೆನೇ ಇರಲಿ ಬೇಳೆ. ಓಕೆ ಫ್ರೆಂಡ್ಸ್, ಈಗ ನೋಡಿ, ನಾನು ಹೂವು ಕೀಳ್ತಾ ಇದ್ದೀನಿ. ಇದು ತುಂಬ ಕಾಕಡ ಗಿಡ, ಇದೇನು ಒಂದೇ ಗಿಡ ಇರೋದು, ಏನೂ ಇಲ್ಲ ಅಂದರೆ ಒಂದು 10-15 ಮೊಳ ಸಿಗ್ತಾಯಿತ್ತು ಹೂವು. ಏನೋ ಗೊತ್ತಿಲ್ಲ, ಒಂದು ಮಂತಿಂದ ಹೂವೇ ಸಿಗ್ತಾಯಿಲ್ಲ, ಕಡಿಮೆ ಆಗಿದೆ. ಮೋಸ್ಟ್ಲಿ ಚಿಗುರೋದಕ್ಕೆ ಅಂದ್ಕೊಂಡ್ರೆ ಗೊತ್ತಿಲ್ಲ, ಏಕೆಂದರೆ ಚಿಗುರ್ತಾ ಇದೆ. ಇನ್ನೊಂದು ಕಡೆ ಏನಂದರೆ ಸ್ವಲ್ಪ ಸಣ್ಣ ಆಗ್ತಾಯಿದೆ, ಯಾಕೋ ಹೂವು ಗೊತ್ತಿಲ್ಲ. ಮೋಸ್ಟ್ಲಿ ಇದಕ್ಕೆ ಪ್ರೋಟೀನ್ ಕಡಿಮೆ ಇರ್ಬೋದು ಅನಿಸುತ್ತೆ. ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು. ನಮಗೇನು ಗೊಬ್ಬರಕ್ಕೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಹಸು ಕುರಿಗಳೆಲ್ಲ ಇರೋದ್ರಿಂದ ನ್ಯಾಚುರಲ್ಲಾಗಿ ಗೊಬ್ಬರ ನಮಗೆ ಸಿಗುತ್ತೆ. ಸೊ ಅದನ್ನೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿಂದ ಒಂದು ಫ್ರೆಶ್ ಅಪ್ ಆಗೋಷ್ಟರೊಳಗಡೆ ಟೈಮ್ ಆಗೋಗಿತ್ತು. ಅದಕ್ಕೆ ಹೂವು ಬಿಡಿಸ್ಬೇಕು ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಸಿಕ್ಕೋ ಹೂವು ನಮಗೆ ಹಬ್ಬಗಳಿಗೆ ಅವಶ್ಯಕತೆ ಇಲ್ಲ, ದೇವ್ರ ಫೋಟೋಗಳಿಗೆ ಏನಕ್ಕೂ ಅಷ್ಟೊಂದು ಹೂವು ಸಿಗುತ್ತೆ. ಮತ್ತು ಒಂದೇ ಗಿಡ ಎಷ್ಟೊಂದು ದೊಡ್ಡದಾಗಿದೆ ಅಂದರೆ ತುಂಬ ದೊಡ್ಡದಾಗಿದೆ. ಮತ್ತು ಇದ್ರ ತೊಟ್ಟು ಅಷ್ಟೇ ತುಂಬ ಚೆನ್ನಾಗಿ ಕಟ್ಬೋದು. ನನಗಂತೂ ತುಂಬ ಇಷ್ಟ, ನಾನು ಕಟ್ತೀನಿ. ಬಟ್ ಮುಡ್ಕೊಳ್ಳಲ್ಲ ನಾನು, ಅಷ್ಟೇ ಮುಡ್ಕೊಳ್ಬೇಕಂದ್ರೆ ಅಷ್ಟೊಂದು ಇಷ್ಟ ಇರಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದರೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.